ನಿನ್ನೆ ರಾಯಚೂರದಲ್ಲಿ ಸಾವಿರಾರು ಜನ ಸೇರಿದ್ರು. ಅಲ್ಲಿಯೂ ಸುಮಾರು 20,000 ಎಕರೆ ಜಮೀನು ವಕಫತ್ ಕ್ಲೈಮ್ ಮಾಡ್ತಾಯಿದ್ದಾರೆ. ರೈಲ್ವೆ ಏನು ಲೈನು ಹೊಸ ರೈಲ್ವೆ ಮಾರ್ಗಕ್ಕೆ ಏನು ಲ್ಯಾಂಡ್ ಎಕ್ವಿಸಿಷನ್ ಭಾರತೀಯ ರೈಲ್ವೆದವ್ರು ಮಾಡ್ಯಾರ, ಆ ರೈತರ ಹೊಲಕ್ಕೇನು ಪರಿಹಾರ ಕೊಡ್ಬೇಕಂತ ಭಾರತೀಯ ರೈಲ್ವೆದವರು ಚೆಕ್ ಬರೆದಿಟ್ಟಾರ. ಈ ವಕಫದವ್ರು ಇದು ನಮ್ಮ ಆಸ್ತಿ, ಅವ್ರಿಗೆ ಚೆಕ್ ಕೊಡಬೇಡ್ರಿ, ನಮಗೆ ಕೊಡ್ರಿ ಅಂತೇಳಿ ಬರ್ದಾರ. ಸುಮಾರು 120 ಎಕರೆ ಬಡವ್ರು ಅದಾರ. ಅದ್ರಾಗ ಅರ್ಧ ಮುಸಲ್ಮಾನ್ರೇ ಅದಾರ. ಹಿಂದೂಗಳು ಅಷ್ಟೇ ಅಲ್ಲ, ಮುಸಲ್ಮಾನ್ರದ್ದು ಜಮೀನು ಹೋಗ್ಯಾವು. ಮುಸಲ್ಮಾನರು ನಾವು ಸಭೆಯಲ್ಲಿ ರಾಯಚೂರದಲ್ಲಿ ಸುಮಾರು ಒಂದು 8-10 ಜನ ಮುಸ್ಲಿಮರು ನಮಗೆ ಮನೆ ಕೊಟ್ಟಾರ. ಯಾವ ಚಟ್ನಳ್ಳಿ ಹೇಳಿದಾರೆ ಬೀದರ್ನಲ್ಲಿ, ಅಲ್ಲಿಯೂ ಸುಮಾರು 960 ಎಕರೆ ಹೋಗ್ಯದ. ಅದ್ರಾಗ ಸುಮಾರು ಒಂದು 250 ಎಕರೆ ಮುಸ್ಲಿಮ್ರದ್ದು ಹೋಗ್ಯದ. ಅವರು ಈ ವಕಫ್ ವಿರೋಧ ಮಾಡ್ಲಕತ್ತಾರ. ನಾವು ಹೋರಾಟ ಮಾಡ್ಲಕತ್ತಿದ್ದು ಜನರ ಸಲುವಾಗಿ, ರೈತರ ಸಲುವಾಗಿ, ಮಠ ಮಂದಿರಗಳ ಸಲುವಾಗಿ. ನಾವು ಯಾವುದೇ BJP ವಿರುದ್ಧ ಹೋರಾಟ ಮಾಡ್ತಾಯಿಲ್ಲ, ಯಡಿಯೂರಪ್ಪ ಕುಟುಂಬದ ಬಗ್ಗೆ ಹೋರಾಟ ಮಾಡ್ತಾಯಿಲ್ಲ, ಯಡಿಯೂರಪ್ಪನವ್ರು ಮಾಡಿದಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾಯಿಲ್ಲ. ಮತ್ತು ನನ್ನ ಬಗ್ಗೆ ಹೇಳ್ಯಾರ, ಕಾಂಗ್ರೆಸ್ಸಿನ ಇನ್ನಾತನ ಸಿದ್ದರಾಮಯ್ಯನ ಮೂತಿ ನೋಡಿಲ್ಲ. ವಿಧಾನಸಭೆಯಲ್ಲಿ ಏನು ಮೂತಿ ನೋಡ್ತೀನಿ ಅಟ್ಟೆ. ಸಿದ್ದರಾಮಯ್ಯನ ಮನೆಗೆ ನಾ ಎಂದೂ ಕಾಲಿಟ್ಟಿಲ್ಲ, DK ಶಿವಕುಮಾರ್ ಮನೆಗೆ ಎಂದೂ ಕಾಲಿಟ್ಟಿಲ್ಲ. ನನ್ನ ಪರವಾಗಿ ಏನಾರೇ ಮಾಡ್ರಿ ಅಂತೇಳಿ ಎಂದೂ ಹೋಗಿ ಅಂಗಲಾಚಿಲ್ಲ. ನಾನು ಇವ್ರು ಏನಾರು ನನ್ನ ಬಗ್ಗೆ ಮಾತಾಡ್ಲಕತ್ತಾರಲ್ಲ, ಇವ್ರ ಬಳಿ ದಾಖಲೆ ಇದ್ದರೆ ಬಿಡುಗಡೆ ಮಾಡಿ, ಇಲ್ಲಾಂದ್ರೆ ಸುಮ್ಮನೆ ಮುಖ ಮುಚ್ಕೊಂಡು ಸುಮ್ಕೊಂಡ್ರದು ಒಳ್ಳೆಯದು. ಇವರೆಲ್ಲರೂ ರಾತ್ರಿ ಹೋಗಿ ಭೇಟಿ ಆಗ್ತಾರೆ DK ಶಿವಕುಮಾರ್ಗೆ, ಸಿದ್ದರಾಮಯ್ಯಗೆ. ಇವ್ರ ಹಗರಣಗಳು, ಈ ಪ್ರಕರಣಗಳನ್ನ ಅವ್ರು ಬ್ಲ್ಯಾಕ್ ಮೇಲ್ ಮಾಡಕತ್ತಾರೆ. ನನಗೂ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಬರ್ತಾರೆ. ಈ 39 ಕೇಸ್ ಹಾಕ್ಯಾರ ನನ್ನ ಮೇಲೆ. ಎಲ್ಲ ಹೈಕೋರ್ಟು ನ್ಯಾಯಾಲಯದಲ್ಲಿ ನನ್ನ ನ್ಯಾಯ ಸಿಗ್ಲಾಕತ್ತದೆ. ಅದಕ್ಕೆ ನಾನು ಹೇಳ್ತೀನಿ, ನನ್ನ ಬಗ್ಗೆ ಏನಾರು ಮಾತಾಡಿದ್ರೆ ಯಾರೇ ಮಾತಾಡಲಿ, ನಾನು ಯಾರ ಬಗ್ಗೆನೂ ಮಾತಾಡಿಲ್ಲ, ಸದಾನಂದ ಗೌಡ ಬಗ್ಗೆನೂ ಮಾತಾಡಿಲ್ಲ. ನಿನ್ನೆ ರಾಯಚೂರದಲ್ಲಿ ಸಾವಿರಾರು ಜನ ಸೇರಿದ್ರು. ಅಲ್ಲಿಯೂ ಸುಮಾರು 20,000 ಎಕರೆ ಜಮೀನು ವಕಫತ್ ಕ್ಲೈಮ್ ಮಾಡ್ತಾಯಿದ್ದಾರೆ. ರೈಲ್ವೆ ಏನು ಲೈನು ಹೊಸ ರೈಲ್ವೆ ಮಾರ್ಗಕ್ಕೆ ಏನು ಲ್ಯಾಂಡ್ ಎಕ್ವಿಸಿಷನ್ ಭಾರತೀಯ ರೈಲ್ವೆದವ್ರು ಮಾಡ್ಯಾರ, ಆ ರೈತರ ಹೊಲಕ್ಕೇನು ಪರಿಹಾರ ಕೊಡ್ಬೇಕಂತ ಭಾರತೀಯ ರೈಲ್ವೆದವರು ಚೆಕ್ ಬರೆದಿಟ್ಟಾರ. ಈ ವಕಫದವ್ರು ಇದು ನಮ್ಮ ಆಸ್ತಿ, ಅವ್ರಿಗೆ ಚೆಕ್ ಕೊಡಬೇಡ್ರಿ, ನಮಗೆ ಕೊಡ್ರಿ ಅಂತೇಳಿ ಬರ್ದಾರ. ಸುಮಾರು 120 ಎಕರೆ ಬಡವ್ರು ಅದಾರ. ಅದ್ರಾಗ ಅರ್ಧ ಮುಸಲ್ಮಾನ್ರೇ ಅದಾರ. ಹಿಂದೂಗಳು ಅಷ್ಟೇ ಅಲ್ಲ, ಮುಸಲ್ಮಾನ್ರದ್ದು ಜಮೀನು ಹೋಗ್ಯಾವು. ಮುಸಲ್ಮಾನರು ನಾವು ಸಭೆಯಲ್ಲಿ ರಾಯಚೂರದಲ್ಲಿ ಸುಮಾರು ಒಂದು 8-10 ಜನ ಮುಸ್ಲಿಮರು ನಮಗೆ ಮನೆ ಕೊಟ್ಟಾರ. ಯಾವ ಚಟ್ನಳ್ಳಿ ಹೇಳಿದಾರೆ ಬೀದರ್ನಲ್ಲಿ, ಅಲ್ಲಿಯೂ ಸುಮಾರು 960 ಎಕರೆ ಹೋಗ್ಯದ. ಅದ್ರಾಗ ಸುಮಾರು ಒಂದು 250 ಎಕರೆ ಮುಸ್ಲಿಮ್ರದ್ದು ಹೋಗ್ಯದ. ಅವರು ಈ ವಕಫ್ ವಿರೋಧ ಮಾಡ್ಲಕತ್ತಾರ. ನಾವು ಹೋರಾಟ ಮಾಡ್ಲಕತ್ತಿದ್ದು ಜನರ ಸಲುವಾಗಿ, ರೈತರ ಸಲುವಾಗಿ, ಮಠ ಮಂದಿರಗಳ ಸಲುವಾಗಿ. ನಾವು ಯಾವುದೇ BJP ವಿರುದ್ಧ ಹೋರಾಟ ಮಾಡ್ತಾಯಿಲ್ಲ, ಯಡಿಯೂರಪ್ಪ ಕುಟುಂಬದ ಬಗ್ಗೆ ಹೋರಾಟ ಮಾಡ್ತಾಯಿಲ್ಲ, ಯಡಿಯೂರಪ್ಪನವ್ರು ಮಾಡಿದಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾಯಿಲ್ಲ. ಮತ್ತು ನನ್ನ ಬಗ್ಗೆ ಹೇಳ್ಯಾರ, ಕಾಂಗ್ರೆಸ್ಸಿನ ಇನ್ನಾತನ ಸಿದ್ದರಾಮಯ್ಯನ ಮೂತಿ ನೋಡಿಲ್ಲ. ವಿಧಾನಸಭೆಯಲ್ಲಿ ಏನು ಮೂತಿ ನೋಡ್ತೀನಿ ಅಟ್ಟೆ. ಸಿದ್ದರಾಮಯ್ಯನ ಮನೆಗೆ ನಾ ಎಂದೂ ಕಾಲಿಟ್ಟಿಲ್ಲ, DK ಶಿವಕುಮಾರ್ ಮನೆಗೆ ಎಂದೂ ಕಾಲಿಟ್ಟಿಲ್ಲ. ನನ್ನ ಪರವಾಗಿ ಏನಾರೇ ಮಾಡ್ರಿ ಅಂತೇಳಿ ಎಂದೂ ಹೋಗಿ ಅಂಗಲಾಚಿಲ್ಲ. ನಾನು ಇವ್ರು ಏನಾರು ನನ್ನ ಬಗ್ಗೆ ಮಾತಾಡ್ಲಕತ್ತಾರಲ್ಲ, ಇವ್ರ ಬಳಿ ದಾಖಲೆ ಇದ್ದರೆ ಬಿಡುಗಡೆ ಮಾಡಿ, ಇಲ್ಲಾಂದ್ರೆ ಸುಮ್ಮನೆ ಮುಖ ಮುಚ್ಕೊಂಡು ಸುಮ್ಕೊಂಡ್ರದು ಒಳ್ಳೆಯದು. ಇವರೆಲ್ಲರೂ ರಾತ್ರಿ ಹೋಗಿ ಭೇಟಿ ಆಗ್ತಾರೆ DK ಶಿವಕುಮಾರ್ಗೆ, ಸಿದ್ದರಾಮಯ್ಯಗೆ. ಇವ್ರ ಹಗರಣಗಳು, ಈ ಪ್ರಕರಣಗಳನ್ನ ಅವ್ರು ಬ್ಲ್ಯಾಕ್ ಮೇಲ್ ಮಾಡಕತ್ತಾರೆ. ನನಗೂ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಬರ್ತಾರೆ. ಈ 39 ಕೇಸ್ ಹಾಕ್ಯಾರ ನನ್ನ ಮೇಲೆ. ಎಲ್ಲ ಹೈಕೋರ್ಟು ನ್ಯಾಯಾಲಯದಲ್ಲಿ ನನ್ನ ನ್ಯಾಯ ಸಿಗ್ಲಾಕತ್ತದೆ. ಅದಕ್ಕೆ ನಾನು ಹೇಳ್ತೀನಿ, ನನ್ನ ಬಗ್ಗೆ ಏನಾರು ಮಾತಾಡಿದ್ರೆ ಯಾರೇ ಮಾತಾಡಲಿ, ನಾನು ಯಾರ ಬಗ್ಗೆನೂ ಮಾತಾಡಿಲ್ಲ, ಸದಾನಂದ ಗೌಡ ಬಗ್ಗೆನೂ ಮಾತಾಡಿಲ್ಲ.